ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಅಂಗಿರಣ ಭಾಗ 17. ಇಬ್ಬರು ಕಾರಿನಿಂದ ಇಳಿದು ಬಂದವರನ್ನು ಬಾಗಿಲಿನಲ್ಲಿಯೇ ತಡೆದ ಸುಗುಣ ಅವರು ಮನೆ ಕೆಲಸದ ಮುತ್ತೈದೆಯರ ಜೊತೆ ಆರತಿ ಮಾಡಿಸಿ ಸೇರಿನಲ್ಲಿ ಹೊಸ್ತಿಲ ಮೇಲೆ ಅಕ್ಕಿ ಬೆಲ್ಲವನ್ನು ಇಡಿಸಿದರು. ಸ್ಪಂದನ ಬಲಗಾಲಿನಲ್ಲಿ ಆ ಸೇರು ಒದ್ದು ಹೊಸ್ತಿಲನ್ನು ನಮಸ್ಕಾರ ಮಾಡಿ ಬಲಗಾಲಿಟ್ಟು ಒಳಗೆ ಬಾರಮ್ಮ ಎಂದರು. ಸುಗುಣ ಅವರ ಮಾತು ಕೇಳಿದವರಿಗೆ ಕಾಲು ನಡುಗಲು ಶುರುವಾದವು. ಮೊದಲನೇ ಬಾರಿ ನಾಚಿಕೆಯಿಂದ ಖುಷಿಯಿಂದ ಸೇರು ಒದ್ದು ಮನೆಯೊಳಗೆ ಕಾಲಿಟ್ಟು ಅನುಭವಿಸಿದ ನೋವು ಹಿಂಸೆ ಒಂದಾದಾಗಿ ಎದುರು ನಾ ಮುಂದು ತಾ ಮುಂದು ಎಂದು ಸ್ಮೃತಿ ಪಟಲಕ್ಕೆ ಬರುತ್ತಿವೆ. ಏನಮ್ಮ ನೀವು ಹಾಗೆ ಹೋಗಿ ಅಂತೀರಾ? ನೀವು ಬಿಟ್ಟರೂ ನಾವು ಬಿಡಲ್ಲ. ಇಬ್ಬರು ಹೆಸರು ಹೇಳಿಯೇ ಹೋಗಬೇಕು ಎಂದು ಮನೆ ಕೆಲಸದ ಹೆಂಗಸರು ಅಡ್ಡ ನಿಂತರು. ತುಂಬ ವರ್ಷಗಳಿಂದ ಅಲ್ಲಿಯೇ ಕೆಲಸ ಮಾಡಿಕೊಂಡಿದ್ದರಿಂದ ತುಂಬ ಸಲಿಗೆ ಇತ್ತು ಅವರಿಗೆ. ಅದೇ ಸಲಿಗೆಯಿಂದ ಕೇಳಿದರು. ನಂದೇನೂ ಅಭ್ಯಂತರ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ನಗುತ್ತಾ ನಿಂತರು ಸುಗುಣ. ಯಜಮಾನ್ರೇ, ಬೇಗ ಬೇಗ ಹೆಸರು ಹೇಳಿ, ಇಲ್ಲದಿದ್ದರೆ ಇಲ್ಲೇ ನಿಂತಿರಬೇಕಾಗುತ್ತದೆ ಎಂದು ನಕ್ಕರು. ಅವರ ಬಲವಂತಕ್ಕೋಸ್ಕರ ತನ್ನ ಬಿಗುಮಾನ ಬಿಡದೆ ಅದೇ ಗಂಭೀರತೆಯಿಂದ ಸ್ಪಂದನ ಆಳ್ವ ಎಂದನು. ಈಗ ಪೇಚಿಗೆ ಸಿಲುಕಿದ್ದು ಮಾತ್ರ ಸ್ಪಂದನ. ಆದರೂ ಧೈರ್ಯ ಮಾಡಿ ನಿಧಾನವಾಗಿ ಮಿಥುನ್ ಚಕ್ರವರ್ತಿ ಎಂದು ಹೇಳಿದಳು. ಅಲ್ಲಿದ್ದವರೆಲ್ಲ ಜೋರಾಗಿ ಓ ಎಂದು ಕೂಗಿ ಚಪ್ಪಾಳೆ ತಟ್ಟಿ ಅವರಿಗೆ ಜಾಗ ಬಿಟ್ಟರು. ಸ್ಪಂದನ ನಡುಗುವ ಕಾಲಿನಲ್ಲಿಯೇ ಸೇರು ಒದ್ದು ಮನೆಯ ಲಕ್ಷ್ಮಿಯ ಹಾಗೆ ಗೃಹ ಪ್ರವೇಶ ಮಾಡಿದಳು. ಒಳಗೆ ಬಂದವನು ಬಿರುಸಾಗಿ ತನ್ನ ಕೋಣೆಗೆ ಹೋಗುತ್ತಿದ್ದವನನ್ನು ತಡೆದ ಸುಗುಣ ಅವರು, ಮಿಥುನ್, ಎಲ್ಲಿಗೆ ಹೋಗ್ತಿದ್ದೀಯಪ್ಪ? ಪೂಜೆ ಮಾಡಬೇಕು, ಬಾ ಇಲ್ಲಿ ಎಂದು ಕರೆದರು. ಇನ್ನೂ ಇದೆಯಾ ಅಮ್ಮ, ನನಗೆ ಕೆಲಸ ಇದೆ ಎಂದು ತಾಯಿಯ ಬಳಿಗೆ ಬಂದರು. ಸ್ಪಂದನ, ಇನ್ಮೇಲೆ ಈ ಮನೆಯ ಮಹಾಲಕ್ಷ್ಮಿ ನೀನು, ಇನ್ಮುಂದೆ ಈ ಮನೆಯ ಬೆಳಕು ನೀನು. ಆ ಬೆಳಕು ಸದಾ ಈ ಮನೆಯಲ್ಲಿ ಬೆಳಗಲಿ ಎಂದು ಪ್ರಾರ್ಥಿಸಿ ದೇವರಿಗೆ ದೀಪ ಹಚ್ಚು ಕಂದ ಎಂದರು. ಸರಿ ಎಂದವಳು ದೇವರ ಕೋಣೆಗೆ ಹೋದವಳು ದೀಪ ಹಚ್ಚಿ ಗಂಧದ ಕಡ್ಡಿ ಹಿಡಿದು ನಿಂತರೆ ಇಬ್ಬರು ಒಟ್ಟಿಗೆ ಸೇರಿ ಪೂಜೆ ಮಾಡಿ ಎಂದರು ಸುಗುಣ. ಒಬ್ಬರೇ ಪೂಜೆ ಮಾಡಿದರೆ ದೇವರು ಒಪ್ಪುವುದಿಲ್ವಾ ಅಮ್ಮ ಎಂದನು. ಮಿತು, ಹೇಳಿದಷ್ಟು ಕೇಳು, ಇದು ನಮ್ಮ ಸಂಪ್ರದಾಯ ಎಂದು ಗದರಿದರು. ಅಮ್ಮನ ಮಾತಿಗೆ ಎದುರಾಡದೆ ಸ್ಪಂದನ ಕೈ ಹಿಡಿದು ಇಬ್ಬರು ಒಟ್ಟಿಗೆ ದೇವರಿಗೆ ಪೂಜೆ ಸಲ್ಲಿಸಿದರು. ಸುಗುಣ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು, ಸೀತಾ ಬಾಯಿಲ್ಲಿ ಸ್ಪಂದನಾಗೆ ನಾನು ಹೇಳಿದ ರೂಮು ತೋರಿಸು, ಅವಳ ಲಗೇಜ್ ಎಲ್ಲ ಅಲ್ಲೇ ಇರಿಸು, ಮತ್ತೆ ಅಡಿಗೆಗೆ ನಾನು ಹೇಳಿದ್ದೆಲ್ಲವನ್ನೂ ಮಾಡಬೇಕು, ಆಯ್ತಾ ಎಂದರು. ಅಮ್ಮ, ನೀವು ಇವತ್ತು ಇಷ್ಟೊಂದು ಖುಷಿ ಪಟ್ಟರೆ ಹೇಗೆ? ನಾನು ಎಲ್ಲ ತಯಾರು ಮಾಡಿದ್ದೇನೆ, ನೀವು ಸುಮ್ಮನೆ ಕುಳಿತು ರೆಸ್ಟ್ ಮಾಡಿ ಎಂದಳು ಮನೆ ಕೆಲಸದ ಸೀತಾ. ಅಯ್ಯೋ ಸುಮ್ಮನಿರೇ, ನಾನೇ ಎಲ್ಲ ನೆನಪಿಸಬೇಕು ನಿನಗೆ. ಸ್ಪಂದನ, ನೀನು ಸೀತಾ ಜೊತೆ ಹೋಗಮ್ಮ, ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡು. ಮಕ್ಕಳ ಬಗ್ಗೆ ಯೋಚಿಸಬೇಡ, ಅವರು ಸೀನನ ಜೊತೆ ಆಟವಾಡುತ್ತಿದ್ದಾರೆ ಎಂದರು. ಸರಿ ಅಮ್ಮ ಎಂದು ಹೊರಡುತ್ತಿದ್ದವಳನ್ನು ತಡೆದು ಅವಳ ಬಳಿಗೆ ಹೋಗಿ, ನನ್ನನ್ನು ಬಾಯಿ ತುಂಬ ಅತ್ತೆ ಎಂದು ಕರೆಯುತ್ತೀಯಾ? ಹಾಗೆ ಕರೆದರೆ ನನಗೆ ತುಂಬ ಖುಷಿಯಾಗುತ್ತದೆ ಎಂದರು. ಆಯಿತು ಅತ್ತೆ ಎಂದು ಹೇಳಿ ಹೊರಟಳು. ಕೋಣೆಗೆ ಬಂದವಳು ಮೊದಲಿಗೆ ಹಾಕಿದ್ದ ತನ್ನ ಮಾಂಗಲ್ಯದೊಡೆಯನು ಕಟ್ಟಿದ್ದ ಮಾಂಗಲ್ಯ ಒಂದು ಬಿಟ್ಟು ಎಲ್ಲ ಒಡವೆಗಳನ್ನು ತೆಗೆದು ಸೀರೆ ಬದಲಿಸಿದವಳು ಹಾಗೆ ಹಾಸಿಗೆಯ ಮೇಲೆ ಉರುಳಿ ಕಣ್ಮುಚ್ಚಿದಳು. ಅದಾಗಲೇ ನಿದ್ರಾದೇವಿ ಅವಳನ್ನು ಸಂಪೂರ್ಣವಾಗಿ ಆವರಿಸಿದಳು. ಗಣಕಯಂತ್ರದಲ್ಲಿ ಮುಳುಗಿ ಕೆಲಸ ಮಾಡುವವನ ಬಳಿ ಬಂದ ಸೀತಾ, ಯಜಮಾನ್ರೇ, ಊಟಕ್ಕೆ ಬರಬೇಕಂತೆ, ಮತ್ತೆ ಸ್ಪಂದನ ಅಮ್ಮನವರನ್ನು ಕರ್ಕೊಂಡು ಬರಬೇಕಂತೆ, ದೊಡ್ಡಮ್ಮನವರು ಹೇಳಿದ್ದಾರೆ ಎಂದಳು. ನಾನು ಕೆಲಸ ಮಾಡುತ್ತಿದ್ದೇನೆ, ನೀನು ಕರೆಯೋಗು ಎಂದು ತಲೆ ಎತ್ತದೆ ಹೇಳಿದನು. ನೀವೇ ಕರ್ಕೊಂಡು ಬರಬೇಕಂತೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೋದಳು. ಈ ಅಮ್ಮನಿಗೆ ಏನಾಗಿದೆ ಎಂದು ಬೈದುಕೊಂಡವನು ಗಣಕಯಂತ್ರವನ್ನು ಮುಚ್ಚಿಟ್ಟು ಸ್ಪಂದನ ಉಳಿದಿದ್ದ ಕೋಣೆ ಕಡೆಗೆ ಹೊರಟನು. ಅಲ್ಲಿ ಹೋಗಿ ನೋಡಿದರೆ ಆಗಲೇ ಸೊಂಪಾದ ನಿದ್ರೆಯಲ್ಲಿದ್ದಾಳೆ. ಹಾಗೆ ಹೋದರೆ ಖಂಡಿತ ಅಮ್ಮ ಬೈತಾರೆ ಎಂದು ಯೋಚಿಸಿದವನು ಸ್ಪಂದನಾ ಸ್ಪಂದನಾ ಎಂದು ಕರೆದ. ಆ ಧ್ವನಿ ಮಲಗಿರುವ ಅವಳಿಗೆ ಹೇಗೆ ತಿಳಿಯಬೇಕು? ಏನು ಇವರು ಕುಂಭಕರ್ಣನ ತಂಗಿ ಇರಬೇಕು ಅನಿಸುತ್ತೆ ಎಂದು ಕೋಪದಲ್ಲಿ ಅಲ್ಲಿಯೇ ಮೊಗ್ಗಿನಲ್ಲಿದ್ದ ನೀರು ತೆಗೆದು ಬೆರಳುಗಳಿಂದ ಚುಮುಕಿಸಿದನು. ಅವನಿಗೇನು ಗೊತ್ತು, ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಸಂಕಟದಿಂದ ಕಳೆದಿದ್ದಾಳೆ ಎಂದು. ಗಾಢವಾದ ನಿದ್ರೆಯಲ್ಲಿದ್ದವಳು ಹನಿಗಳ ತಣ್ಣನೆಯ ಸ್ಪರ್ಶಕ್ಕೆ ದಿಗ್ಗನೆ ಮೇಲೆದ್ದವಳು ಅಲ್ಲಿ ಮಿಥುನ್ ನಿಂತಿರುವುದನ್ನು ನೋಡಿ ಅದೇ ಕೋಪದಲ್ಲಿ, ನಿಮಗೇನು ಬುದ್ಧಿ ಇಲ್ವಾ?
ನಿದ್ರೆಯಲ್ಲಿರುವವರಿಗೆ ಹಾಗೆ ಮಾಡಿದರೆ ಭಯ ಬೀಳ್ತಾರೆ ಎಂದು ಗೊತ್ತಿಲ್ವಾ ಎಂದು ರೇಗಿದಳು. ನಿಜವಾಗಿಯೂ ಸ್ಪಂದನ ಭಯದಲ್ಲಿ ಜೀವ ನಡುಗುತ್ತಿತ್ತು. ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾರೆ. ನೀವು ನೋಡಿದರೆ ಹೀಗೆ ಮಲಗಿದ್ರಿ. ನಾನೇನು ಮಾಡಲಿ? ಕೂಗಿದರೂ ಎದ್ದೇಳಲಿಲ್ಲ. ಅದಕ್ಕೆ ಹಾಗೆ ಮಾಡಿದೆ ಎಂದನು ಅದೇ ಕೋಪದಲ್ಲಿ. ಅವನಿಗೆ ಇನ್ನೇನು ಹೇಳದೆ ಬಚ್ಚಲ ಮನೆ ಹೊಕ್ಕವಳು ಮುಖ ತೊಳೆದು ಹೊರಗೆ ಬಂದಳು. ಕೆಳಗಡೆ ಬಂದವಳು ಮಿಥುನ್ ಆಗಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದನು. ನೋಡಿದವಳು ನೋಡದ ಹಾಗೆ ಅತ್ತೆಯ ಬಳಿ ಹೋಗಿ ನಿಂತಳು. ಸ್ಪಂದನ, ಕೂತ್ಕೊಳ್ಳಮ್ಮ, ಇಬ್ಬರು ಒಟ್ಟಿಗೆ ಊಟ ಮಾಡಿ, ಸೀತಾ ಬಡಿಸುತ್ತಾಳೆ ಎಂದರೆ, ನನಗೆ ಹಸಿವಿಲ್ಲ ಅತ್ತೆ, ಕೊಡಿ, ನಾನು ಮಕ್ಕಳಿಗೆ ಊಟ ಮಾಡಿಸುತ್ತೇನೆ ಎಂದಳು. ಅದೆಲ್ಲ ಆಗಲ್ಲ, ಮೊದಲು ನೀನು ಊಟ ಮಾಡು. ಇವತ್ತು ನನ್ನ ಎದುರಿಗೆ ಕುಳಿತು ನೀನು ಊಟ ಮಾಡಲೇಬೇಕು. ಬೇಡ ಎನ್ನುವ ಹಾಗಿಲ್ಲ ಎಂದು ಬಲವಂತದಿಂದ ಮಿಥುನನ ಪಕ್ಕ ಕೂರಿಸಿದವರು ಊಟ ಬಡಿಸು ಸೀತಾ ಎಂದು ಹೇಳಿದರು. ಟೇಬಲ್ ಮೇಲೆ ಬಾಳೆ ಎಲೆ ಹಾಸಿದರು. ಅಲ್ಲಿರುವ ವಿವಿಧ ರೀತಿಯ ಅಡಿಗೆಗಳನ್ನು ನೋಡಿದವಳಿಗೆ ತಲೆ ಸುತ್ತುವುದೊಂದೇ ಬಾಕಿ. 3 ರೀತಿಯ ಪಲ್ಯ, ಪಲಾವ್, ರಾಯ್ತ, ಅನ್ನ, ಬೇಳೆ ಸಾಂಬಾರ್, ಶಾವಿಗೆ ಪಾಯಸ, ಮಕ್ಕಳಿಗೋಸ್ಕರ 2 ರೀತಿಯ ಸ್ವೀಟ್ ಎಲ್ಲವನ್ನೂ ಮಾಡಿಸಿದ್ದರು. ಅದೆಲ್ಲವನ್ನು ನೋಡಿದವಳು ಇದೆಲ್ಲವನ್ನು ನಾನು ಹೇಗೆ ತಿನ್ನಲಿ ಎಂದು ಯೋಚಿಸಿದ್ದಳು. ಅದೇ ಮುಜುಗರದಲ್ಲಿ, ಅತ್ತೆ, ನನಗೆ ಇದ್ಯಾವುದೂ ಬೇಡ, ಸ್ವಲ್ಪ ಅನ್ನ ಸಾಂಬಾರ್ ಸಾಕು ಎಂದು ಹೇಳಿದಳು. ಯಾಕಮ್ಮ? ಅದಕ್ಕೆ ನೋಡು ನೀನು ಇಷ್ಟು ಸಣ್ಣ ಇರುವುದು. ನೋಡು, ಇದು ನಿನ್ನ ಮನೆ, ಮುಜುಗರ ಬೇಡ, ನಿನಗೆ ಎಷ್ಟು ಆಗುತ್ತೋ ಅಷ್ಟೇ ತಿನ್ನು ಎಂದರು. ಸೀತಾ ಬಡಿಸಲು ಬಂದರೆ, ಇಲ್ಲ ಕೊಡಿ, ನಾನೇ ಬಡಿಸಿಕೊಳ್ಳುತ್ತೇನೆ ಎಂದು ಹೇಳಿ ಸ್ವಲ್ಪ ಪಾಯಸ, ಅನ್ನ ಸಾಂಬಾರು ಹಾಕಿಕೊಂಡು ತಿಂದಳು. ಮಿಥುನ್ ಮಾತ್ರ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿಸಿಕೊಂಡು ತಿನ್ನುತ್ತಿದ್ದನು. ಸ್ಪಂದನ ಬೇಗ ಬೇಗ ತಿಂದು ಇಲ್ಲಿಂದ ಎದ್ದರೆ ಸಾಕು ಎಂದು ಅಡಿಗೆ ಮನೆಗೆ ಓಡಿದಳು. ನೋಡು ಮಿತು, ಊಟ ತಿನ್ನಲು ಹಠ ಮಾಡುತ್ತಿದ್ದವಳು ಇವತ್ತು ಧನುಷ್ ಇರುವುದಕ್ಕೆ ಎಷ್ಟು ಬೇಗ ಊಟ ಮಾಡಿದ್ದಾಳೆ ಎಂದರು ಸುಗುಣ ಅವರು. ಹೌದಾ ಮುದ್ದು, ಜಾಣ ಮರಿ ನನ್ನ ಮಗಳು, ಅದಕ್ಕೆ ಬೇಗ ತಿಂದಿದ್ದಾಳೆ ಎಂದು ಮಿಥುನ್ ಹೇಳಿದರೆ, ನಾನು ಜಾಣ ಅಲ್ವಾ ಪಪ್ಪ ಎಂದು ಮುಖ ಊದಿಸಿ ಹೇಳಿದನು ಧನುಷ್. ನನ್ನ ಮಗ ಕೂಡ ಜಾಣ ಮರಿ, ನನ್ನ 2 ಮಕ್ಕಳು ಕೂಡ ತುಂಬ ಜಾಣರು ಎಂದು ಹೇಳಿ ಇಬ್ಬರನ್ನು ಒಂದೊಂದು ತೋಳಿಗೆರಿಸಿಕೊಂಡು ಕೋಣೆಗೆ ನಡೆದನು. ಅಡಿಗೆ ಮನೆಯಲ್ಲಿದ್ದವಳಿಗೆ ಈ ಮಾತು ಕಿವಿಗೆ ಬೀಳುತ್ತಿದ್ದ ಹಾಗೆ ಕಣ್ಣಿನಲ್ಲಿ ನೀರು ತುಂಬಿತು. ಯಾರದೋ ಮಗುವನ್ನು ನನ್ನ ಮಗು ಎಂದು ಹೇಳುತ್ತಿದ್ದಾರಲ್ಲ ಎಂದು ಯೋಚಿಸುತ್ತಿದ್ದವನು ನೋಡಿದ ಸುಗುಣ ಅವರು, ಸ್ಪಂದನ, ಯಾಕಮ್ಮ ಕಣ್ಣೀರು, ಏನಾಯಿತು ಎಂದು ಗಾಬರಿಯಾಗಿ ಕೇಳಿದರು. ತಕ್ಷಣಕ್ಕೆ ಕಣ್ಣೀರು ಒರೆಸಿಕೊಂಡು, ಏನಿಲ್ಲ ಅತ್ತೆ ಎಂದಳು. ಸುಗುಣ ಅವರು ಬಲವಂತ ಮಾಡದೆ ಸುಮ್ಮನಾದರು. ಮಲಗಲು ಬಂದವಳು ಮಗನನ್ನು ಹುಡುಕಿ ಹೊರಟವಳಿಗೆ ಮಿಥುನ್ ರೂಮಿನ ಬಳಿ ಕಾಲುಗಳು ತಟಸ್ಥವಾದವು. ಹೊಟ್ಟೆಯ ಮೇಲೆ ಮಗಳು ಮಲಗಿದ್ದರೆ ಪಕ್ಕದಲ್ಲಿ ತನ್ನ ತೋಳಿನ ಮೇಲೆ ತಲೆ ಇಟ್ಟು ಒಂದು ಕಾಲನ್ನು ಮಿಥುನ್ ಮೇಲೆ ಹಾಕಿ ನಿದ್ರೆಯಲ್ಲಿದ್ದನು ಧನುಷ್. ಮೂವರು ಆಗಲೇ ನಿದ್ರಿಸುತ್ತಿದ್ದರು. ಮುಂದುವರೆಯುವುದು. ಧನ್ಯವಾದಗಳು.